ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, FDA, ಪೊಲೀಸ್ ಕಾನ್ಸ್ಟೇಬಲ್, PSI ಹಾಗೆಯೇ ಟೆಟ್ಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನದಲ್ಲಿ ಭಾರತದ ಸಂವಿಧಾನ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲಿಷ್ ರಾಯಭಾರಿ ಯಾರು? ನೀಡಿರುವಂಥವರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ 1615ರಿಂದ 18ರ ಅವಧಿಯಲ್ಲಿ ಈತ ಭೇಟಿಯನ್ನು ನೀಡಿರ್ತಾನೆ. ಇನ್ನು ಜಹಾಂಗೀರನ ಆತ್ಮಕಥೆಯ ಹೆಸರು ತುಜ್ಹಿ ಜಹಾಂಗೀರಿ ಎನ್ನುವಂಥದ್ದು ಆತನೇ ರಚಿಸಿಕೊಂಡಿರುತ್ತಾನೆ. ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು 1912ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಇದು ಒಂದು ಉರ್ದು ವಾರಪತ್ರಿಕೆಯಾಗಿರುತ್ತೆ. ಇದರ ಪ್ರಮುಖವಾದಂಥ ಉದ್ದೇಶ ಮುಸ್ಲಿಂ ಸಮುದಾಯವನ್ನು ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡುವುದಾಗಿತ್ತು. ಇನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಕೂಡ ಆಗಿದ್ದರು. ಇವರ ಹುಟ್ಟಿದ ದಿನವಾದಂಥ ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸುವರು. ಬ್ರಿಟಿಷ್ ಆಡಳಿತದಲ್ಲಿದ್ದ ಪೊಲೀಸ್ ವ್ಯವಸ್ಥೆಯನ್ನು ರಚಿಸಿದವರು ಯಾರು ಅಥವಾ ಜಾರಿಗೆ ತಂದವರು ಯಾರು? ಇದಕ್ಕೂ ಕೂಡ ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾದಂಥ ಉತ್ತರ. ಲಾರ್ಡ್ ಕಾರ್ನ್ವಾಲಿಸ್ 1786ರಿಂದ 1793ರ ಅವಧಿಯಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿರ್ತಾನೆ. ಈತನನ್ನ ಸಿವಿಲ್ ಸೇವೆಗಳ ಪ್ರವರ್ತಕ ಅಂತಲೂ ಕೂಡ ಕರೆಯುತ್ತಾರೆ. ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಪ್ರತ್ಯೇಕವಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಠಾಣಾ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾನೆ. ಹಾಗಾಗಿ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ರಚನೆ ಮಾಡದಂಥವನು ಪ್ರಮುಖವಾಗಿ ಲಾರ್ಡ್ ಕಾರ್ನ್ವಾಲಿಸ್. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ VD ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857ರ ಸಿಪಾಯಿ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇನೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ವಿಭಜನೆಯ ವಿರುದ್ಧ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ರವರು. ಭಾರತದ ಜನಗಣಮನವನ್ನು ಬರೆದಂತಹ ರವೀಂದ್ರನಾಥ್ ಟ್ಯಾಗೋರ್ ರವರು ವಿಭಜನೆಯ ವಿರುದ್ಧವಾಗಿ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ. ಇದು ಮುಂದೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ಕೂಡ ಬಳಕೆಯಲ್ಲಿ ಇದೆ. ಏಷ್ಯಾದಲ್ಲಿ ಸಾಹಿತ್ಯಕ್ಕಾಗಿ ಮೊದಲು ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಕೂಡ ರವೀಂದ್ರನಾಥ್ ಟ್ಯಾಗೋರ್ ರವರು. ಭಾರತದಲ್ಲಿ ಭಾಷೆಯ ಆಧರಿಸಿ ರಚನೆಗೊಂಡ ಮೊದಲ ರಾಜ್ಯ ಯಾವುದು? ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರಪ್ರದೇಶ. 1953 ಅಕ್ಟೋಬರ್ 1ರಂದು ಮದ್ರಾಸ್ ಒಕ್ಕೂಟದಿಂದ ಪ್ರತ್ಯೇಕವಾಗಿ ಹೊಸ ರಾಜ್ಯ ನಿರ್ಮಾಣವಾಗುತ್ತೆ. ಆಗ ಆಂಧ್ರಪ್ರದೇಶದ ರಾಜಧಾನಿ ಕರ್ನೂಲ್ ಆಗಿತ್ತು. ಇನ್ನು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕ ಅಸ್ತಿತ್ವಕ್ಕೆ ಬಂದಂಥ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು 1956 ನವೆಂಬರ್ 1ರಂದು. ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗುತ್ತದೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತಲೂ ಕೂಡ ಕರಿತೀವಿ. ಸಂವಿಧಾನದ 4ನೇ ಭಾಗದಲ್ಲಿ ಈ ಒಂದು ವಿಷಯ ಪ್ರಸ್ತಾಪವಾಗಿದ್ದು, ಇದರ ಅನ್ವಯ 40ನೇ ವಿಧಿ ಏನಿದೆ ಇದು ಪಂಚಾಯಿತಿ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ದೇಶದ ಮೊದಲ ಪಂಚಾಯಿತಿಯನ್ನು 1959ರಲ್ಲಿ ರಾಜಸ್ಥಾನದ ನಾಗೂರ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಪದವೀಧರರು ಡ್ಯಾಶ್ ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ರಚಿಸಿದ್ದಾರೆ.
ಇದಕ್ಕೆ ಸರಿ ಉತ್ತರ ವಿಧಾನ ಪರಿಷತ್. ಇತ್ತೀಚೆಗೆ ಈ ಚುನಾವಣೆ ನಡೆದಿದ್ದನ್ನು ತಾವು ಗಮನಿಸಬಹುದು. ಪದವೀಧರರು ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡುವ ಸಲುವಾಗಿ ಮತವನ್ನು ಹಾಕುವಂತಹ ಹಕ್ಕನ್ನ ಹೊಂದಿದ್ದಾರೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯುತ್ತಮ. ಇದಕ್ಕೆ ಕಾರಣ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಕಪ್ಪು ಮಣ್ಣಿನ ವಿಶೇಷ ಗುಣ ಏನಪ್ಪಾ ಅಂದರೆ ಅದು ತೇವಾಂಶವನ್ನು ಹೆಚ್ಚು ದಿನಗಳವರೆಗೆ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವುದರಿಂದ ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಮಣ್ಣಾಗಿದೆ. ಜಿಡಿಪಿಯ ಸರಿಯಾದ ವ್ಯಾಖ್ಯೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದರ ಒಂದು ಸರಿಯಾದ ವ್ಯಾಖ್ಯೆ ಡೆಫಿನೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವರ್ಷದ ಆರ್ಥಿಕ ಕ್ಷೇತ್ರದ ಅಂತಿಮ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮೌಲ್ಯವನ್ನು GDP ಅಂತ ಕರೀತಾರೆ. ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಪರ್ಟಿಕ್ಯುಲರ್ ಆಗಿರುವಂಥ ಆರ್ಥಿಕ ಕ್ಷೇತ್ರದಲ್ಲಿ ಅಂತಿಮವಾಗಿ ಅಂದರೆ ವರ್ಷಾಂತ್ಯದಲ್ಲಿ ಲೆಕ್ಕಾಚಾರ ಮಾಡುವಂಥ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಒಟ್ಟು ಮೌಲ್ಯವನ್ನು GDP ಅಂತ ಕರೀತಾರೆ. ಭಾರತವು ಏಕಪೌರತ್ವದ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸಿಂಗಲ್ ಸಿಟಿಸನ್ಶಿಪ್ ಅಂತ ಕರಿತೀವಿ. ಈ ಒಂದು ಪರಿಕಲ್ಪನೆಯನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂಥ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ರಾಷ್ಟ್ರ ಯಾವುದು? ಸ್ವೀಡನ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಭಾರತದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2005. RTI ಅಂತಲೂ ಕೂಡ ಕರಿತೀವಿ, ರೈಟ್ ಟು ಇನ್ಫಾರ್ಮೇಶನ್. ಯಾವುದೇ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಎಷ್ಟು ಬಾರಿ ಸ್ಪರ್ಧಿಸಲು ಅವಕಾಶ ಇದೆ ಅಥವಾ ಅರ್ಹತೆಯನ್ನು ಹೊಂದಿದ್ದಾರೆ? ಇದಕ್ಕೆ ಸರಿ ಉತ್ತರ ಯಾವುದೇ ಮಿತಿ ಇಲ್ಲ. ಅಂದರೆ ಎಷ್ಟು ಬಾರಿ ಬೇಕಿದ್ರೂ ಸ್ಪರ್ಧಿಸಬಹುದು. ಒಂದು ಬಾರಿ ರಾಷ್ಟ್ರಪತಿ ಆಗಿದ್ದರೂ ಕೂಡ ಮತ್ತೊಮ್ಮೆ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಕೂಡ ಅರ್ಹತೆಯನ್ನು ಹೊಂದಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿರುವಂಥ ಲೋಕಸೇವಾ ಆಯೋಗಗಳಿಗೆ ಸದಸ್ಯರನ್ನು ನೇಮಕ ಮಾಡ್ತಾರೆ. 5 ವರ್ಷಗಳ ಅವಧಿಗೆ ಅಥವಾ 62 ವರ್ಷ ಅವರ ವಯೋಮಿತಿಯವರೆಗೂ ಇವರ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ಭಾರತದ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಗವರ್ನರ್ ಯಾರು? ರಘುರಾಮ್ ರಂಜನ್, ಶಕ್ತಿಕಾಂತ್ ದಾಸ್, ವೈ.ವಿ. ರೆಡ್ಡಿ, ಊರ್ಜಿತ್ ಪಟೇಲ್. ಶಕ್ತಿಕಾಂತ್ ದಾಸ್ ಪ್ರಸ್ತುತ RBIನ ಗವರ್ನರ್ ಆಗಿದ್ದಾರೆ. 1980ನೇ ಬ್ಯಾಚ್ನ ನಿವೃತ್ತ IAS ಅಧಿಕಾರಿ, ತಮಿಳುನಾಡು ಕೇಡರಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈಗ 25ನೇ ಗವರ್ನರ್ ಆಗಿ ರಿಸರ್ವ್ ಬ್ಯಾಂಕ್ನಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ 15ನೇ ಹಣಕಾಸು ಆಯೋಗದಲ್ಲಿ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಭಾರತ ಸಂವಿಧಾನ ರಚನೆಯಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು? ನಮಗೆಲ್ಲ ತಿಳಿದಿರುವಂತೆ ಸಂವಿಧಾನ ರಚನಾ ಸಭೆಗಳು ನಡೀತವೆ. ಅದರಂತೆ ಸಂವಿಧಾನವನ್ನು ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಿತಿಗಳನ್ನ ರಚನೆ ಮಾಡ್ತಾರೆ. ಆ ಒಟ್ಟು ಸಮಿತಿಗಳ ಸಂಖ್ಯೆ 22 ಆಗಿತ್ತು. 22 ಸಮಿತಿಗಳನ್ನು, ಅದರಲ್ಲಿ 10 ಪ್ರಮುಖ ಸಮಿತಿಗಳು ಮತ್ತು 12 ಉಪ ಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಸಂವಿಧಾನ ರಚನಾ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಯಿತು. ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಲಾಗಿದ್ದು ಯಾವಾಗ? ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ 9, 1946ರಲ್ಲಿ ನಡೆಯುತ್ತೆ. ಅದಾದ ನಂತರ ಎರಡನೇ ಸಭೆ ಡಿಸೆಂಬರ್ 11, 1946ರಲ್ಲಿ ರಚನೆಯಾಗುತ್ತೆ. ಇದಾದ ಮೇಲೆ ಸಂವಿಧಾನವನ್ನು ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಆ ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾದಂತಹ ದಿನಾಂಕ ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಆ ಒಂದು ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ? ಸೊ ಇಲ್ಲಿ ಕರಡು ರಚನಾ ಸಮಿತಿಯ
ಸದಸ್ಯರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಸೈಯದ್ ಮಹಮ್ಮದ್ ಸಾದುಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅನ್ನೋದಕ್ಕೆ ಸರಿ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಇರಲಿಲ್ಲ. ಈ ಕೆಳಗಿನ ಯಾವ ಸ್ಥಳದಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವಂತಹ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನಿಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣವನ್ನ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುವರು? ಇವು ಕೂಡ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಮಾಧಿ ಸ್ಥಳಗಳ ಹೆಸರುಗಳನ್ನು ಕೇಳ್ತಾರೆ. ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಅಂತ ಕರೀತಾರೆ. ಇದು ನಾಗ್ಪುರದಲ್ಲಿದೆ. ಅಂಬೇಡ್ಕರ್ ಅವರು ತಮ್ಮ ಅಂತಿಮ ದಿನಗಳಲ್ಲಿ ಅಂದ್ರೆ 1956ರಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಒಂದು ಬೌದ್ಧ ಧರ್ಮದ ಸ್ಮಾರಕವಿರುವಂತಹ ಈ ಒಂದು ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಎಂದು ಕರೆಯುವರು. ಸರ್ದಾರ್ ವಲ್ಲಭಾಯ್ ಪಟೇಲರು ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಥವಾ ಮುಖ್ಯಸ್ಥರಾಗಿದ್ದರು? ಸದನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ರಾಜ್ಯಗಳ ಸಮಿತಿ. ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಏನಿತ್ತು ಇದರ ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕರ್ತವ್ಯವನ್ನ ನಿರ್ವಹಿಸಿದ್ದರು. ಇದಲ್ಲದೇ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಮುಖ್ಯಸ್ಥರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರು. ಭಾರತ ಸಂವಿಧಾನವನ್ನು ಅಂಗೀಕರಿಸಲಾದ ವರ್ಷ ಒಪ್ಪಿಕೊಂಡಿತ್ತು? ಇದಕ್ಕೆ ಸರಿ ಉತ್ತರ ನವೆಂಬರ್ 26, 1949ರಲ್ಲಿ ಭಾರತ ಸಂವಿಧಾನ ಅಂಗೀಕಾರವಾಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು. ಈ ಕೆಳಕಂಡ ಯಾವ ಬ್ಯಾಂಕ್ ಭಾರತದಲ್ಲಿ ಮೊದಲ ಬಾರಿಗೆ ATM ಅನ್ನು ಪರಿಚಯಿಸಲಾಯಿತು? ನಾವು ATM ಅನ್ನು ಈಗೇನು ಬಳಕೆ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ಮೊದಲ ಬಾರಿಗೆ ಅದನ್ನು ಪರಿಚಯ ಮಾಡಿದಂತಹ ಬ್ಯಾಂಕ್ ಯಾವುದು? HSBC, HDFC, SBI, ICICI. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಗೃಹ ಸಚಿವರು ಯಾರು? 2ನೇ ಪ್ರಶ್ನೆ, ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಯಾವ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.